ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಮಾಧ್ಯಮದವರೇ ಹಾಗೂ ಅಧಿಕಾರಿಗಳವರೇ, ಕೆಎಸ್ ರಸ್ತೆಯ ಶ್ರೀ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಸ್ಥಾನದಿಂದ ಮೇಲ್ಕಳಿ ಆಯಿಲ್ ಜಂಕ್ಷನ್ ವರೆಗೆ ಸಿದ್ದರಾಮಯ್ಯ ಆರೋಗ್ಯ ನಿಧಿ, ಸಿದ್ದರಾಮಯ್ಯ ಹೆಲ್ತ್ ಕ್ಲಬ್, ಸಿದ್ದರಾಮಯ್ಯ ಆಸ್ತಿಗಳ ಸಮೂಹ, ಇದರಲ್ಲಿ ಯಾವುದೋ ಒಂದು ಹೆಸರಿರ್ತಕ್ಕಂಥ ಮಾನ್ಯ ಚಾಮರಾಜ ಕ್ಷೇತ್ರ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ದಿನಾಂಕ 3/10/2024 ಆ ಮನೆಯನ್ನ ಜಿಲ್ಲಾಧಿಕಾರಿಗಳು ನಮಗೆ ನೇರವಾಗಿ ಕಳಿಸಿ ಇದಕ್ಕೆ ಸೂಕ್ತ ಕ್ರಮ ಅಂತ ಸೂಚನೆ ನೀಡಿದ್ದಾರೆ. ಅದಾದ ನಂತರ ದಿನಾಂಕ 14/11/2024 ನಮ್ಮ ಉಪಾಯುಕ್ತರು ಅಭಿವೃದ್ಧಿ ಇವರು ಎಲ್ಲ ಝೋನ್ಗಳಿಗೆ 9 ಝೋನ್ಸ್ಗಳಿದೆ, 9 ಝೋನ್ಗಳಿಗೆ ಕರೆದಿದ್ದಾರೆ. ಈ ರೀತಿ ಈಗಾಗಲೇ ಎಸ್ಸಿಟಿ ಇರಲ್ಲ. ಯಾಕಂದ್ರೆ ನಮ್ಮಲ್ಲಿ ಸುತ್ತಲಿದೆ, ಸುತ್ತಲದಲ್ಲಿ ಏನಂದ್ರೆ ಒಬ್ಬರು ಹೆಸರು 2 ದಿನಗಳಾಗಿ 2 ಪ್ಲಾನ್ಗಾಗಿ 2 ಉದ್ದಿನಾಗಿ ಡಿಸ್ಕಸ್ ಅವಕಾಶ ಇಲ್ಲ. ಆಲ್ರೆಡಿ ಎಸ್ಸಿಟಿ ಇದೆ, ಅದನ್ನ ಗಮನಕ್ಕೆ ತರುವಂತೆ ಅಂತ ಒಂದು ಲೆಟರ್ ಬರೀತಾರೆ ಉಪಾಯುಕ್ತರು ಲೆಟರ್ ಬರ್ತಾರೆ. ನಮ್ಮ 9 ಝೋನ್ಗಳಿಂದ ಈ ತರ ಯಾವುದೇ ಎಸ್ಸಿಟಿ ಹಾಕದಂತೆ ವಾಪಸ್ ಪತ್ರ ಬಂದಿರ್ತದೆ. ಅದರ ಆಧಾರದ ಮೇಲೆ 22/11/2024 ಮಾನ್ಯ ಆಡಳಿತಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಮ್ದು ಕೌನ್ಸಿಲ್ ಸಭೆ ನಡೆಯುತ್ತದೆ. ಆ ಸಭೆಯಲ್ಲಿ ಏನಾಗುತ್ತೆ, ಆರೋಗ್ಯ ಸಿದ್ದರಾಮಯ್ಯ ಆರೋಗ್ಯ ನಿಧಿ, ಸಿದ್ದರಾಮಯ್ಯ ಹೆಲ್ತ್ ಕ್ಲಬ್, ಆಸ್ಪತ್ರೆಗಳ ಸಮೂಹ ಅಂತ ಏನಿದೆ ಅದಕ್ಕೆ ಪ್ರಸ್ತಾವಿತ 3 ಹೆಸರುಗಳ ಪೈಕಿ ಸಿದ್ದರಾಮಯ್ಯ ಆರೋಗ್ಯ ನಿಧಿ ಎಂಬ ಹೆಸರಿನ ಬದಲು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂತೆ ಪರಿಶೀಲಿಸಿ ಕ್ರಮಗಳನ್ನು ಸೂಚಿಸಲಾಯಿತು. ನಮ್ಮ ಸರ್ಕಾರದ ಅಧಿಸೂಚನೆ ಇದೆ 3/7/2019 ಹಾಗೂ 13/12/2012 ಯಾವುದೇ ರೀತಿ ಇಂತಹ ಪ್ರಸ್ತಾವನೆ ಬಂದಾಗ ಆ ಪ್ರಸ್ತಾವನೆಯನ್ನ ದಿನಪತ್ರಿಕೆಗಳಲ್ಲಿ ಅದರಂತೆ ನಾವು 18/12/2024 ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಿದ್ವಿ. ಪ್ರಚಾರ ಮಾಡಿದ್ಮೇಲೆ ಆಕ್ಷೇಪಗಳು ಹೋರಾಟಗಳು ಬರ್ತಾ ಇದೆ. ಅದಾದ್ಮೇಲೆ ಅದೇ ಸಚಿವರಿಗೆ ಈ ರೀತಿ ತಳವಾರು ಮಾಡಿದ ವಿಷಯದ ಬಗ್ಗೆ ಪ್ರಸ್ತಾವನೆ ಬಂದ ಮೇಲೆ ಮತ್ತೆ ಅದನ್ನ ಸಭೆಯಲ್ಲಿ ಕ್ರಮ ಮಾಡಿ ಪಾಸ್ ಮಾಡಬೇಕಂತ ಸೂಕ್ತ ಇದೆ. ಏನು ಕಾನೂನು ಪ್ರಕಾರ ಸೂಕ್ತ ಇದೆ ಅದರಂತೆ ನಾವು ಗ್ರಾಮ ವಹಿಸಿ ಸರ್ಕಾರಕ್ಕೆ ಕಳಿಸಿದಂತ ಈ ಸಂದರ್ಭದಲ್ಲಿ ನಾಯಕರಿಗೆ ಬಯಸಿದೆ. ಮತ್ತೆ ಎರಡನೇದಾಗಿ ಈಗಾಗಲೇ ನಾವು 1999 2024 ಪರಿಶೀಲಿಸಿದ ಮಾಡಿದ್ರೆ ಅದರಲ್ಲಿ ಎಲ್ಲರೂ ಕೂಡ ಪ್ರಿನ್ಸಸ್ ಅಂತ ಕಂಡು ಬಂದಿಲ್ಲ. ಮತ್ತೆ ಮೂರನೇದಾಗಿ 1964 ನಮಗೆ ದಾಖಲೆ ಇರ್ತದೆ. 1964 1999 ಒಂದು 50% ಈಗಾಗಲೇ ಪರಿಶೀಲನೆ ಆಗಿದೆ. ತುಂಬಾ ಹಳೆಯ ಕಾಲದಿಂದ ಸ್ವಲ್ಪ ಆಗಿದೆ. ತುಂಬಾನೇ ವಹಿಸುವಾಗ ಅದನ್ನು ಒಂದಾಗಿ ಪರಿಶೀಲನೆ ಮಾಡ್ತಾರೆ. ಅದು ಸಹ ಕಂಡು ಬಂದಿಲ್ಲ. ನಾವು ಹೇಳ್ಕೊಟ್ಟಿದ್ದಲ್ಲಿ ಅದು ಸಹ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಹೇಳ್ತೀವಿ. ಹಾಗಾಗಿ ಈಗಾಗಲೇ ನಮ್ಮ 1999 ಎಲ್ಲೂ ಆ ರಸ್ತೆಯ ಹೆಸರು ಬಂದಿಲ್ಲ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.